ಶಿವನೇ ಇನ್ನು ನಮ್ಮವರ ಅಡಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವನ್ನೇರಿ ಹೋಗ್ತೇನೆ. ತಡೆಯಿರಿ ಪ್ರಭು, ತಡೆಯಿರಿ. ಅವಸರ ಸಲ್ಲದು.
ಅನರ್ಥಕ್ಕೆ ಕಾರಣವಾದೀತು. ಆ, ಆ ಕಾಡಿನಲ್ಲಿರುವಂತಹ ತರುಣಿಯ ಕುರಿತಾಗಿ ಆ, ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಆ. ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅವಕಾಶವಿದೆ. ಹೇಳು ನೋಡೋಣ. ಧನುಜೇಶ ಕುಲಕೋಟಿಗಳನ್ನು ಉದ್ಧರಿಸಿರುವಿರಿ. ಕಾಲವಾಗ್ತಿ ಕುಲಚಂದ್ರಮನಾಗಿ ಮೆರೆಯುತ್ತಾ ಇದ್ದೀರಿ. ತಾವು ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಒಪ್ಪಿಕೊಂಡು ಎಲ್ಲರೂ ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು ಮನಸ್ಸಿಜನ ಶರಕ್ಕೆ ಸರಕ್ಕೆ ಬಿಟ್ಟಿರೆ ಹೇಳಿ ಕಾಮ ಕ್ರೋಧಾದಿ ಚಟುವೈರಿಗಳನ್ನು ಬಿಗಿಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾಲದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಕ್ಷಣ ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ನಾನಾ ರೀತಿಯಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಬಂದ ವರ್ತಮಾನ ಆಗಿದೆ. ಮಾತ್ರವಲ್ಲ, ಗೊಂಡಾರಣ್ಯ ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಕುಳಿತಿದ್ದಾಳೆ, ವ್ಯವಹರಿಸುತ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯಳೆ ಪ್ರಭು. ಅವಳನ್ನು ಹೆಣ್ಣೆಂದು ಭ್ರಮಿಸಿದೆಯಾ? ಕೇವಲ ತರುಣಿ ಅಲ್ವೇನು? ಅವள் ಆದಿಮಾಯೆ Allah
ಮೋಗ 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 ಇರುವುದಿದು ಸರಿಗೆ ಇರುವುದಿದು ಸರಿಗೆ ಸರಿಗೆ ಇದು ಸರಿಗೆ ಇದು ಸರಿಯೇ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಎಲ್ಲವಳು ಮತ್ತೆ ಆದಿ ಮಾಯೆ, ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಚಿಗೆ ಎನ್ನುವಂತಹ ಹೆಸರನ್ನು ಇರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗಾದಿಗಳನ್ನು ಮಾಡುವಂತಹ ಋಷಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನಿಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಸನ್ನಾಪಿ ಅಸನ್ನಾಪಿ, ಸಾಂಗಾಪಿ ಅನಂಗಾಪಿ, ಭಿನ್ನಾಪಿ ಅಭಿನ್ನಾಪಿ, ಅನಿರ್ವಚನೀಯವಾಗಿರುವಂತಹ ಮಹಾದ್ಭುತ ಎಲ್ಲ ಶಕ್ತಿಗಳು ಒಂದಾಗಿ ನೆರೆ ಗೋಚರಿಸುತ್ತಾ ಇದ್ದಾಳೆ. ಮಹಾ ಚೈತನ್ಯ ಸ್ವರೂಪಿಣಿ ಭಗವತಿಯಾಗಿದ್ದಾಳೆ. ಅಂತಹ ಅವಳನ್ನು ಕೆಡಕುವುದಕ್ಕೆ ಹೋದರೆ, ಮದುವೆ ಆಗುವಂತಹ ಆಶೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆಸುವ ಬಗ್ಗೆ ನನ್ನ ಅಭಿಪ್ರಾಯ ಏನು ಕೇಳ್ತೀಯೋ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈಜಗದೊಡತಿ ಚರಣಗೆ ಭಕ್ತಿಯಿಂದಲೇ ಪೊಡಮಡುದ, ತ್ರೈಜಗದೊಡತಿ ಚರಣಗೆ ಭಕ್ತಿಗಿಂದಲೇ ಪೊಡಮಡುದ, ಪಡೆದವಳ ಕಾರುಣ್ಯದಲ್ಲಿ ಪಡೆದು ಸುಖವನ್ನು ಬಾಳುವುದೆನುದಲೆ ನುಡಿಗೆ ನೀತಿಯ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುದಲೆ ನುಡಿಗೆ ನೀತಿಯ. ಬಿಡು ಮನದ ಮೂರ್ಖತೆಯ ತನುಜೇಶ, ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು
ಬಾ ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಆ, ಅಂತಹ ವಂಶ ವೃಕ್ಷವನ್ನೇ ಹ್ಮ್. ಕಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಆ, ಅಷ್ಟಕ್ಕೂ ಹ್ಮ್. 16 ವರ್ಷದ ತರುಣಿ ಆ, ವಯೋ ವೃದ್ಧರಾಗಿರುವಂತಹ ನಿಮಗೆ ಆ, ಈ ಕಾಲದ ಅಗತ್ಯ ಉಂಟೇ ಹೇಳಿ. ಹ್ಮ್. ಮದುವೆ ಎನ್ನುವಂತಹ ಸಂಸಾರದ ಆ, ಬಂಧನಕ್ಕೆ ಸಿಲುಕುವವನಲ್ಲ. ಆ, ಅಖಂಡವಾಗಿ ಬ್ರಹ್ಮಚರ್ಯ ಆ, ಅವಿಶ್ರಾಂತವಾಗಿ ಆ, ದಾನವರ ಏಳಿಗೆಯಾಗಿ ಶ್ರಮಿಸಿದವರು ತಾವು. ಹ್ಮ್. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ ಪ್ರಭು. ಆ, ನಮ್ಮ ವಂಶದಲ್ಲಿ ನಮ್ಮವರೆಲ್ಲ ಆ, ಹುಟ್ಟಿದ್ದಾರೆ, ಆ, ಬದುಕಿದ್ದಾರೆ. ಆ, ಆ ಪ್ರಾರಂಭದಲ್ಲಿದ್ದವರು ಈಗ ಇದ್ದಾರ ಪ್ರಭು. ಆಹಾ, ಪ್ರಭು ಏನು ನೀವಿಂದಿಗೂ ಉಳಿದದ್ದು ಹೇಗೆ? ಆ, ಜಡಜ ಪೀಠ ನಿತ್ತಂತ ವರದ ಪ್ರಭಾವದಿಂದ. ಹ್ಮ್. ಅಂತೆಯೇ ಆ, ಅಳಿ ದುಡಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಆ, ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ಆ, ಪ್ರಭು ಏನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಆ, ಮೂಢತನ ಆ, ಅಲ್ಲ ಮೂರ್ಖತನವನ್ನು ಬಿಟ್ಟು ಬಿಡಿ. ಹ್ಮ್. ತ್ರೈ ಜಗದೊಡತಿ ಆ, ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಆ, ಭಕ್ತಿಯಿಂದ ನಾವು ಒಡಮಟ್ಟೆವು ಅಂತಾದ್ರೆ ಆ, ಅವಳ ಕಾರುಣ್ಯದಿಂದ ಆ. ಅವಳ ಅನುಗ್ರಹದಿಂದ ಆ. ನಮಗೆ ಬದುಕ ನಿನಗೆ ಸುಮುಖವನ್ನು ಹೀರೇಳು ಲೋಕವನ್ನು ನಡುಗಿಸಿದಂತ ಈ ಶುಂಭ ಇನ್ನೊಬ್ಬರ ಕಾಲಿಗೆ ಬಿದ್ದು ಬದುಕಬೇಕೇನೋ? ಹೇಳುವ ಅಂತ ಬದುಕು ಶುಂಭನಿಗೆ ಅಗತ್ಯ ಅಲ್ಲ. ಮಾಡುವುದಾದರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು ಕಾಲಾಡ. ದಿಗ್ವಿಜಯದ ಕಾಲದಲ್ಲಿ ಹಗಲಿಗೆ ಹಗಲು ಕೊಟ್ಟಿರುವಂತಹ ರಕ್ತ ಬೀಜ ರಣಹೇಡಿಯಾಗುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗಲ್ಲ. ಆದರೆ ನಮ್ಮ ಕರೋಡುವುದಿಲ್ಲ ಪ್ರತಿಜ್ಞೆ. ಅತಿಶಯವಾಗಿ ಹೊರಟು ಬಂದಿದ್ದೇನೆ ನಾನು. ಬಂದು ಬಿಟ್ಟಿರುವಂತಹ ಸ್ಥಳ ಇದೇ ತಾನೇ ಕದಂಬವನ. ರೋಮಾಂಚನವಾಗುತ್ತಾ ಇವೆ. ಇದೆಂತಹ ಕಾಡು! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ವನವೆಂದು ಯಾವುದು ರಕ್ತ ತೇಜನ್ನಿಂದ ವನವೆಲ್ಲ ವಿಕಸಿತವಾಗಿದೆ. ವನ ವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಯಾಕೆ ಈ ಬದಲಾವಣೆ? ಯಾಕೆ ತರ್ಕ? ಶ್ರೀದೇವಿ ಲೀಲಾಮೃತ, ಶ್ರೀದೇವಿ ಮಹಾತ್ಮೆ ಇರಬೇಕು. ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಆ ಮೂಲ ಶಕ್ತಿ ಇಲ್ಲೇ ಇರಬೇಕು ಅಂತ ಗಮನಿಸ್ತೇನೆ. ಶಿವಿಯನು ಗಾ
ತನ್ನೊಳಗೆ ಇವಳನ್ನು ತಿಳಿಯದೆ ಇರಿದಾಗೆ, ಇವಳನ್ನು ತಿಳಿಯದೆ ಇರಿದಾಗೆ. ಶಿವನೇ ಶಂಕರನೇ ಭಾಷೆ ಒರೆದು ಬಾಡಿಗೆ ಮಾಡಲಿದ್ದೆ ಅಗಡ ಅಗಡ ಶುಂಭನಗೂಡೆ ಭಾಷೆ ಒರೆದು ದೇವಿ ಆದರೂ ನುಡಿಸಿದ ಫೆಗೆನುತ ನುಡಿಸಿದ ಫೆಗೆನುತ ನುಡಿಸಿದ ಫೆಗೆನುತ ನುಡಿಸಿದ ಫೆಗೆನುತ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಜಯ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮೋ ನಮಃ ನಮೋ ನಮಃ. ಜಯ 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 ಜಯ. ಜಯ ಜಯ. ಪಾಡಿದನು ಕೊಂಡಾಡಿದನು ಆ ಆ ಆ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದೆ ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಮಂಗಳಾಕಾರದಿಂದ ಮನೋಹರವಾಗಿ ರಂಜಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ನಿನ್ನ ಜೀವನದಲ್ಲಿ ನೀನು ಕಲಿಯುವುದಕ್ಕಿದೆ ರಕ್ತ ಬೀಜ, ಕಲಿ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಎಚ್ಚರಿಸುತ್ತಾಯಿ. ನೋಡಬಾರದೆ ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕಾಳಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ಎಂಬುದಾಗಿ ತೋರಿಸುತ್ತಾ ಇದ್ದಾಳೆ. ಮುಗುಳ್ ನಗು
ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಶುಂಭದಾನವ ಈಕೆಯನ್ನು ಮದುವೆ ಆಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಮುಂದೆ ಹೋದೆ ಅಂತಾದ್ರೆ ಕೇಡು ಇವಳಿಂದ ಬದ್ಧ. ನಮ್ಮ ವಂಶಕ್ಕೆ ಮಹಾ ಕೇಡಾಗಿ ಬಂದಿದ್ದಾಳೆ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು, ಶೋಣಿತಾಪುರವನ್ನು ಉಳಿಯಬೇಕು ಅಂತಾದ್ರೆ ದಾರಿ ಒಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸಿ ಮನಸ್ಸನ್ನು ಅಮ್ಮ ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಲಿರಾಕ್ತವೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಣಾಂಕ ನಿಭವಕ್ತರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದಾನೆ. ಹೌದೇ ತಾಯೇ? ಏನು? ಒಳ್ಳೆಯನ್ನು ಅಭಿಮನ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನ ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ಅವನನ್ನು ವರಿಸುವುದಕ್ಕಾಗಿ ಸಾರು ರಾಗದಿಂದ ಇಳಿದು ನನ್ನ ಜೊತೆಯಲ್ಲೇ ಬರುವೆಯಾ ತಾಯೇ, ಬರುವೆಯಾ? ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದ
ಹೌದು ತಾಯಿ, ದುಷ್ಟನು ದುರ್ಮತಿಯೂ ಆಗಿರುವಂತ ಆತ ಈ ಕಾಲದಲ್ಲಿ ಕಾಮುಕನಂತೆ ವರ್ತಿಸುತ್ತಾ ಇದ್ದಾನೆ. ಅಲ್ಲದೆ ಇದ್ರೆ ಇಚ್ಛಾ ಶಕ್ತಿ ಸಂಯುಕ್ತೆಯಾಗಿರುವಂತಹ ನೀನು ಹೋಗಿ ಅವನನ್ನು ವರಿಸಿದರೂ ಕೂಡ ನಿನ್ನ ನಾಡುವುದಕ್ಕೋ ಬಾಳುವುದಕ್ಕೋ ತಾಯಿ ಹೆತ್ತ ಮಗನಾಗಿರುವಂತ ಅವನಿಗೆ ಸಾಧ್ಯವೇ ಅಂತ ಕೇಳಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ವಮ್ಮ. ಅಷ್ಟು ತಿಳಿಯದೆ ಇರುವಂತ ಅಲ್ಪಮತಿ ರಕ್ತ ಬೀಜ ಅಲ್ವಮ್ಮ. ಆದರೂ ಬರುವುದಕ್ಕೆ ಕಾರಣವಿದೆ. ಏನು ತಾಯೇ, ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ವಸ್ತುಗಳನ್ನು ತಿದ್ದಿ ತೀಡಿ ಸರಿ ದಾರಿಗೆ ತರುವುದಕ್ಕೆ ತಿರುಗ ಬರುತ್ತದೆ. ಪ್ರಪಂಚವನ್ನೇ ಬದಲಾಯಿಸುವಂತಹ ಚೈತನ್ಯ ಸ್ವರೂಪಿ ನೀನು. ಸುಂಬನ ದುಷ್ಟತ್ವವನ್ನು, ಮತಿಯನ್ನು ಸರಿ ಮಾಡುವುದಕ್ಕೆ, ಸಜ್ಜನನ್ನಾಗಿಸುವುದಕ್ಕೆ ನಿನಗೇನು ಕಷ್ಟವೇ ಅಮ್ಮ. ತಾಯೇ, ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣು ಶೋಣಿತಾಪುರ, ಅಲ್ಲಿಗೆ ನಿನ್ನ ಎಡಕಾಲಿನ ಪಾದ ಊರಿದೆ ಅಂತಾದ್ರೆ ತಾಯೇ, ಆ ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭ ನಿನ್ನ ರೂಪವನ್ನು ನೋಡ್ಲಿಲ್ವಮ್ಮ. ಒಂದು ವೇಳೆ ನಿನ್ನನ್ನು ನೋಡಿದ ಅಂತಾದ್ರೆ ತಾಯೇ, ಮಹಾಮಂಗಳ ಸ್ವರೂಪಿಯಾದಂತಹ ನಿನ್ನನ್ನು ಆರಾಧಿಸುತ್ತಾನೆ, ನಿನಗೆ ಮಂಗಳಾರತಿಯನ್ನು ಬೆಳಗುತ್ತಾನೆ, ಗರ್ಭಗುಡಿಯನ್ನು ಕಟ್ಟುತ್ತಾನೆ, ಅವನೇ ಬ್ರಹ್ಮಕಲಶಕ್ಕೆ ಸಿದ್ಧತೆ ಮಾಡುತ್ತಾನೆ. ಅಮ್ಮ, ಹಾಗಾಯಿತು ಅಂತಾದರೆ ಜನನಿ, ನಮ್ಮ ದಾನವ ವಂಶ ಉಳಿಯುವುದಕ್ಕೆ ಬೆಳಗುವುದಕ್ಕೆ ಸಾಧ್ಯವಿದೆ. ನಮ್ಮವರ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ ನನ್ನ ಜೊತೆಯಲ್ಲಿ ಬರಬೇಕು ತಾಯೇ, ಬರಬೇಕು. ತಿದ್ದಬೇಕು ಎನ್ನುವಾಗ ಹೇಳುತ್ತಿರುವ ಶುಂಭನನ್ನು ತಿದ್ದುವ ಪ್ರಯತ್ನವೆಲ್ಲವೂ ಆಗಿ ಹೋಗಿದೆ. ಸುಗ್ರೀವ ಸತ್ತು ಬದುಕಿದ ಮೇಲೂ ಅವ ನಾನು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲನಾಗಿ ಹೋದ. ಅಣುರೇಣು ತೃಣಕಾಷ್ಟ ತಾವರ ಜಂಗಮಗಳಲ್ಲಿ ಐಕ್ಯವಾಗಿರುವಂತಹ ನನ್ನನ್ನು ತಿಳಿದುಕೊಳ್ಳುವುದಕ್ಕೆ ಅವ ಪ್ರಯತ್ನ ಮಾಡಲಿಲ್ಲ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳವನ್ನೆಲ್ಲ ಕಾರಣಕ್ಕೆ ಕಳಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭವಪ್ಪ. ಲಕ್ಷಿಸುವವನು ನಾನಲ್ಲ, ನಿನ್ನ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ, ಉಳಿತಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ.